ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಆದರೆ ಅದು ಇದು ಅಡಚಣೆ ಬರ್ತಾನೆ ಇರುತ್ತೆ. ಅಂಥವ್ರು ಈ ದೇವ್ರ ಮೊರೆ ಹೋಗ್ತಾರೆ. ಯಾವ ದೇವರು ಏನು ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ಕೇರ್ಪೇಟೆ ಹತ್ರ ಇರೋ ಭೂವರಹ ಸ್ವಾಮಿ, ಇದು ತುಂಬಾನೇ ಪವರ್ಫುಲ್ ಮತ್ತೆ ಇತ್ತೀಚೆಗೆ ತುಂಬಾ ಪಾಪ್ಯುಲರ್ ಆಗಿರುವಂತ ದೇವಸ್ಥಾನ. ಹೇಮಾವತಿ ನದಿ ತೀರದಲ್ಲಿರೋ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ತುಂಬಾ ಜನ ಬರೋದು. ಈಗ ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಇಲ್ಲ ಪ್ರಾಪರ್ಟಿ ತಗೋಬೇಕು ಅಂತ ಆಸೆ ಇರೋರು ಅಂತವ್ರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಮನೆ ಕಟ್ಟಬೇಕಂತ ಇರೋರು ಇಟ್ಕೆನ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸೈಟ್ ತಗೋಬೇಕು ಅಂತ ಅನ್ಕೊಂಡಿರೋರು ದೇವಸ್ಥಾನ ಪಕ್ಕನೆ ಮಣ್ಣು ಸಿಗುತ್ತೆ, ಅದನ್ನ ಒಂದು ಕವರ್ಗೆ ಹಾಕೊಂಡು 11 ರೌಂಡ್ ಪ್ರದಕ್ಷಿಣೆ ಹಾಕಿ 200 ರೂಪಾಯಿ ಕೊಟ್ಟು ನೀವು ಅಲ್ಲಿ ದೇವ್ರ ಹತ್ರ ಸಂಕಲ್ಪ ಮಾಡಿಸ್ಕೊಂಡು ದೇವ್ರ ಹತ್ರ ನಿಮ್ ಬೇಡಿಕೆ ಏನಿದೆ ಅದನ್ನ ಕೋರ್ಕೊಂಡು ಅಲ್ಲಿ ಕೊಡೋ ಅಂತ ಮಣ್ಣನ್ನ ತಗೊಂಬಂದು ಬಿಳಿ ಬಟ್ಟೆನ ಅರ್ಶನ ಬಟ್ಟೆ ಮಾಡಿ ದೇವ್ರ ಮನೇಲಿ ಇಟ್ಟು ದಿನ ಪೂಜೆ ಮಾಡ್ಬೇಕು. ಈ ತರ ಮಾಡೋದ್ರಿಂದ ನೀವು ಭೂಮಿ ತಗೊಳಕ್ಕೆ ಯಾವುದೇ ಅಡಚಣೆ ಇಲ್ಲದೆ ಎಲ್ಲ ಸುಗಮವಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಬರೀ ದೇವ್ರ ಮೊರೆ ಹೋಗಿ ನೀವು ಕೈ ಚಲ್ ಕೂತ್ಕೊಂಡ್ರೆ ಏನೂ ಆಗಲ್ಲ. ಸೊ ನಿಮ್ ಪ್ರಯತ್ನ ಕೂಡ ಇರಬೇಕು. ನಾವು ದೇವ್ರ ಹತ್ರ ಹೋಗೋದೇನಕ್ಕೆ ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ನಮ್ಗೊಂದು ಪಾಸಿಟಿವಿಟಿ ಇರ್ಲಿ, ನಂಬಿಕೆ ಇರ್ಲಿ ಅಂತ ಅಷ್ಟೇ. ಇಲ್ಲಿ ಕಾರ್ ಪಾರ್ಕಿಂಗಿಗೆ ಏನು ತೊಂದರೆ ಇಲ್ಲ, ತುಂಬಾ ದೊಡ್ಡ ಜಾಗನೇ ಇದೆ. ಹಂಗೆ ಮೈಸೂರಿಂದ ಒಂದು ಬಸ್ ಕೂಡ ಬಂದಿತ್ತು. ನೀವಿನ್ನ ಒಂದ್ಸಲ ಹೋಗಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ ದೇವಸ್ಥಾನ.